ಹಾಯ್ ಹಲೋ ಡೇಸ್ MM93ಗೆ ವೆಲ್ಕಮ್. ಇವತ್ತು ಬಂದ್ಬಿಟ್ಟು ಎಂಟಾರ್ಕು ರೇಸ್ಗೆ ರೆಡಿ ಆಗ್ತಾ ಇದೆ. ರೇಸ್ ಎಲ್ಲ ಅಂತ ಕೇಳ್ತೀರಾ, ಹೊಸೂರಲ್ಲಿ ಈವೆಂಟ್ ನಡೀತಾ ಇದೆ ಅಂತ ಸೈಯದ್ ಬೈ ಹೇಳಿದ್ರು. ರೇಸಿಂಗ್ ಈವೆಂಟ್ ನಡೆಸೋರು ಬಂದ್ಬಿಟ್ಟು ವರುಮ್ ಅಂತ ನಮ್ಮ ಸೈಯದನ್ನ ಆ ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಈ ಎಂಟಾರ್ಕು ಇವಾಗ ರೆಡಿ ಆಗ್ತಾ ಇದೆ ನೋಡಿ. ಇವತ್ತು ಸೋಮವಾರ, ಶುಕ್ರವಾರ, ಶನಿವಾರ, ಭಾನುವಾರ 3 ದಿವಸ ಈವೆಂಟ್ ಇದೆ. ಮತ್ತು ಅದು ಮಾತ್ರ ಅಲ್ಲ, ಇದು R15 ಅದೇ ರೇಸ್ಗೆ ಜಾಯ್ನ್ ಆಗ್ತಾ ಇದೆ. ಫುಲ್ ರೆಡಿ ಮಾಡಿ ಪವರ್ ಮಾಡಿ ಇಕ್ಕವರೆ ನೋಡಿ. ಆ ಈವೆಂಟಲ್ಲಿ ನಮ್ಮ ಅಣ್ಣ 3 ಗಾಡಿ ಓಡಿಸ್ತೀನಿ ಅಂತ ಹೇಳಿದ್ದಾರೆ. 3 ಗಾಡಿಯಲ್ಲಿ 2 ಗಾಡಿ ಇಲ್ಲಿದೆ, ಇನ್ನೊಂದು ಗಾಡಿ ಇಲ್ಲ ಅಂತ ಕೇಳಿದೆ. ಸಸ್ಪೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಸೈಯದನ ಹತ್ರ ಕೇಳೋಣ. ನಮ್ಮ ರೇಸ್ ಓಡಿಸೋದು ಸೈಯದನೇ, 3 ಗಾಡಿನೂ ಓಡಿಸೋದು ಸೈಯದನ ಒಬ್ಬರೇ. ಅವ್ರಿಗೆ ಬಂದ್ಬಿಟ್ಟು ಸ್ಪಾನ್ಸರ್ ಯಾರೂ ಇಲ್ಲ. ಯಾರನ್ನ ಸ್ಪಾನ್ಸರ್ ಇದ್ದರೆ ನಮ್ಮ ಸೈಯದನಾಗೆ ಸ್ಪಾನ್ಸರ್ ಮಾಡಿ. ಮತ್ತು ಯೂಟ್ಯೂಬರ್ಗೆಲ್ಲ ಒಂದು ಹೇಳ್ಕೊಳ್ತೀನಿ, ಈ ವಿಡಿಯೋ ನೋಡ್ಬಿಟ್ಟು ನೀವು ಮತ್ತು ಶುಕ್ರವಾರ, ಶನಿವಾರ, ಭಾನುವಾರ ಈ 3 ದಿವಸ ರೇಸ್ ಈವೆಂಟ್ ನಡೀತಾ ಇದೆ ಹೊಸೂರಲ್ಲಿ TVS ಶೋರೂಮ್ ಹತ್ರ. ಬಂದ್ಬಿಡಿ ನೀವು, ಬನ್ನಿ ನಮ್ಮ ಸೈಯದನ ಹತ್ರ ಮಾತಾಡೋಣ ಬನ್ನಿ. ಹಾಯ್ ಅಣ್ಣ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್ ಬೈ. ಅದೇ ಈವೆಂಟ್ ರೇಸ್ ನಡೀತಾ ಇದೆಯಲ್ಲ, ಎಷ್ಟನೇ ತಾರೀಕು ಅಂತ ಹೇಳಿದ್ರಾ? 13, 14 ಫ್ರೈಡೇ ಸ್ಕೂಟ್ನಿ ಇರುತ್ತೆ. ಓಕೆ, 3 ದಿವಸ ಇರುತ್ತಲ್ಲ ಈವೆಂಟು. 3 ದಿವಸದಲ್ಲಿ 2 ಗಾಡಿ, 3 ಗಾಡಿ ಅಂದ್ರಲ್ಲ, 2 ಗಾಡಿ ಇದೆಯಲ್ಲ, ಇನ್ನೊಂದು ಗಾಡಿ ಸಸ್ಪೆನ್ಸ್ ಅಲ್ಲಿ ಮಡಗಿದ್ದೀನಿ ಬ್ರೋ. ಓಕೆ ಬ್ರೋ, ಅದು ಕಷ್ಟಪಟ್ಟು ರೆಡಿ ಮಾಡಿದ್ದೀನಿ. ಕಷ್ಟ ಸ್ಪಾನ್ಸರ್ ಯಾರು ಇಲ್ಲ ನಮಗೆ, ಯಾಕಂದ್ರೆ ಸ್ಪಾನ್ಸರ್ ಇದ್ದಿದ್ರೆ ನಾನು ತೋರಿಸ್ಬಿಡ್ತಾ ಇದ್ದೆ. ಸ್ಪಾನ್ಸರ್ ಇಲ್ದಿರೋದಕ್ಕೆ ಅದು ಸ್ವಲ್ಪ ಪರ್ಸನಲ್ ಅಲ್ಲಿ ಮಡಗಿದ್ದೀನಿ. ಅದಕ್ಕೆ ಇದು ಸ್ವಂತ 2 ಕುದುರೆ ರೆಡಿ ಆಗೈತೆ. 3ನೇ ಕುದುರೆ ಎಲ್ಲಿ ತೋರಿಸ್ಬೇಕಲ್ದ್ರೆ ತೋರಿಸ್ತೀನಿ. ಅದೇ ರೇಸಲ್ಲಿ ಇಳಿಸಿ ತೋರಿಸ್ತಾರೆ 3ನೇ ಕುದುರೆನ. ಅಲ್ಲಿ ಬಂದು ನೋಡಿ ಎಲ್ಲರೂ, ನಮ್ಮ ಥರ ನೋಡೋರಿಗೆ. ನಾನು ನೋಡಲಿಲ್ಲ, ನಾನು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ. ಅಣ್ಣ ಅಲ್ಲಿ ಬಂದು ತೋರಿಸ್ತೀನಿ, ಇಲ್ಲಿ ಬೇಡ ಏನು ಅಂತ ಹೇಳಿದ್ದಾರೆ. ನಾವು ಅಲ್ಲಿ ಹೋಗಿ ರೇಸಲ್ಲಿ ನೋಡೋಣ, ಹೆಂಗಣ್ಣ? ಹೌದು ಬ್ರೋ, ಖಂಡಿತವಾಗ್ಲೂ ತೋರಿಸ್ತೀನಿ. ಅಣ್ಣಗೆ ಪ್ಲೀಸ್ ಸಪೋರ್ಟ್ ಮಾಡಿ, ಯಾಕಂದರೆ ಅಣ್ಣ ತುಂಬ ವರ್ಷದಲ್ಲಿಂದ ರೇಸ್ ಓಡಿಸ್ತಾ ಇದ್ದಾರೆ. ಅಣ್ಣ ಹೇಳ್ತಾ ಇದ್ದಾರೆ, ನಾನು ತುಂಬ ವರ್ಷ ರೇಸ್ ಓಡಿಸ್ತಾ ಇದ್ದೀನಿ, ನನಗೆ ಯಾರು ಸಪೋರ್ಟ್ ಇಲ್ಲ, ಆದರೂ ನಾನು ಬಿಡಲ್ಲ. ಯಾರಿಲ್ಲ ಅಂದ್ರೂ ಪರವಾಗಿಲ್ಲ. ನನ್ನ ಕೈಯಲ್ಲಿ ಏನಿದೆಯೋ, ನನಗೆ ರೇಸಿಂಗ್ ಅಂದರೆ ತುಂಬ ಇಷ್ಟ, ಅದರಿಂದ ನಾನು ರೇಸ್ ಬಿಡಲ್ಲ, ಎಷ್ಟೇ ವರ್ಷ ಆದ್ರೂ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಹೆಂಗಣ್ಣ, ಕರೆಕ್ಟ್ ತಾನೆ ಅಣ್ಣ? ಹೌದು ಬ್ರೋ, ಯಾಕಂದ್ರೆ ಇದು ಕಷ್ಟಪಟ್ಟು ಮಾಡಿರೋದು. ಸ್ವಂತ ದುಡಿಮೆನಿಂದ, ಸ್ವಂತ ಮೈಂಡ್ನಿಂದ, ಸ್ವಂತ ದುಡಿಮೆನಿಂದ, ಸ್ವಂತ ಮೈಂಡ್ನಿಂದ ಎಲ್ಲ ಮಾಡಿರೋದು. ಯಾಕಂದ್ರೆ ಒಬ್ರು ಸ್ಪಾನ್ಸರ್ ಯಾರು ಇಲ್ಲ. ಇವಾಗ ಸ್ಪಾನ್ಸರ್ ಯಾರಂದ್ರೆ ನಮ್ಮ ಹುಡುಗನೇ. ಓಕೆ, ರೆಡಿ ಮಾಡೋರು ಅವನೇ ಸಪೋರ್ಟ್. ಯಾಕಂದ್ರೆ ಅವರು ಸಪೋರ್ಟ್ ರೆಡಿ ಮಾಡ್ತಾರಲ್ಲ, ಜೊತೆಯಲ್ಲಿ ಏನೇ ಕುತ್ಕೊಂಡು ರೆಡಿ ಮಾಡಿ ಜೊತೆಲಿ ಸಪೋರ್ಟ್ ಮಾಡಕ್ಕೆ ಒಬ್ರು ಇದ್ರೆ ಇನ್ನೂ ಕರೆಕ್ಟಾಗಿರುತ್ತೆ. ಮೆಕ್ಯಾನಿಕಲಿ ಕೂಡ ಇವಾಗ ಹುಡುಗರು ಸಪೋರ್ಟ್ ಇಲ್ಲ ಅಂದ್ರೆ ನಮ್ ಕೈಲಿ ಆಗಲ್ಲ. ಯಾಕಂದ್ರೆ ನನ್ ಪ್ಯಾಂಟ್ ಹಾಕೋಬೇಕಂದ್ರೆ ಸೂಟ್ದು ಅವ್ನ್ ಸಪೋರ್ಟ್ ಬೇಕು. ಹೌದು, ಒಂದ್ ಹೆಲ್ಮೆಟ್ ಹಾಕೋಬೇಕಂದ್ರೂ ಅವ್ನ್ ಸಪೋರ್ಟ್ ಬೇಕು. ಕ್ಲಿಪ್ ಹಾಕಕ್ ಸಪೋರ್ಟ್ ಬೇಕು ಬ್ರೋ. ಒಬ್ನೇ ಕ್ಲಿಪ್ ಹಾಕೋಣಕ್ ಆಗಲ್ಲ ನಾನು. ಓಕೆ, ಗ್ಲೋಸ್ ಹಾಕೊಂತೀನಿ. ಅವನಿರೋ ಸಪೋರ್ಟ್ ದೊಡ್ಡ ಸಪೋರ್ಟ್ ಅಂತ ನಿಮ್ಗೆ. ಅವನದೇ ನನ್ಗೆ ಸಪೋರ್ಟ್. ಅಂತ ಸಪೋರ್ಟ್ ಗಿಂತ ಹಿಂದೆ ನಿಂತ್ಕೊಂಡು ಸೈಯದ್ ಬೈ ನಾನು ಇದೀನಿ, ನೀವು ಮಾಡಿ ಅಂದ್ರೆ ನಮ್ ಮೈಂಡ್ ಏನಂತೆ ನನ್ ಹಿಂದೆ ಇರ್ತಾರೆ. ಇವಾಗ ನೀವು ಹೇಳಿದ್ರಿ ನನ್ ಸಪೋರ್ಟ್ ಮಾಡ್ಬೇಕು. ನಿಮ್ಗೋಸ್ಕರ ನಾನು ಸಪೋರ್ಟ್ ಮಾಡ್ತೀನಿ. ಯಾರು ಬರ್ತಾರೋ ಯಾರು ಬರೋಲ್ಲ ಸೆಕೆಂಡ್ರಿ, ನಾನ್ ನಿಮಗ್ ಸಪೋರ್ಟ್ ಮಾಡ್ತೀನಿ, ನೀವು ನನಗ್ ಸಪೋರ್ಟ್ ಮಾಡ್ತೀರಾ. ಅದೇ ಖುಷಿ ನನ್ಗೆ, ಬೇರೆ ಏನಿಲ್ಲ. ಇಲ್ಲಿ ಏನ್ ಗೊತ್ತಾ, ದುಡ್ಡು ಮುಖ್ಯ ಅಲ್ಲ, ಮನುಷ್ಯತ್ವ ಪ್ರೀತಿ ಮುಖ್ಯ ಬೇಕಾಗಿರುತ್ತೆ. ಓಕೆ, ಇದೇ ತರ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಸಸ್ಪೆನ್ಸ್ ಗಾಡಿ ನಿಮ್ಗೋಸ್ಕರ ನಾನು ಕೊಡ್ತೀನಿ. ಓಕೆ ಬೈ, ಸೂಪರ್ ಬೈ. ಓಕೆ, ಇದೇ ತರ ನಮ್ಮ ಅಣ್ಣನ ರೇಸ್ ನೋಡ್ಬೇಕಂದ್ರೆ ನೀವೀಗ ಹೊಸೂರಲ್ಲಿ ಬಂದ್ಬಿಡಿ TVS ಶೋರೂಮ್ ಹತ್ರ. ಅದೇ ಹೇಳಿದ್ನಲ್ಲ, ವರ್ಮ್ ಅಂತ, ಅವರೇ ಈವೆಂಟ್ ನಡೆಸೋದು. ಅವ್ರ ಕಡೆಯಿಂದ ಈ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಮತ್ತೆ. ಓಕೆ, ಬಾಯ್. ಹಲೋ ಡೇಸ್ MM93ಗೆ.